ಕೈಗೊಂಬೆಯಾಗಿ ಕೇಂದ್ರ ಬಿಜೆಪಿ ಸರ್ಕಾರ ನಡ್ಕೊಳ್ತಾ ಇದೆ. ಅದೇ ರೀತಿ ಸ್ಪೀಕರ್ ಓಂ ಬಿರ್ಲಾ ಕೂಡ ಸರ್ಕಾರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅದರ ಟೀಕೆ ತೀವ್ರ ಖಂಡಿಸ್ತಾ ಇದ್ದೀನಿ. ಅದಕ್ಕೆ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಚರ್ಚೆ ಆಗಲಿ, ಈ ದೇಶದ ಜನರಿಗೆ ಗೊತ್ತಾಗಲಿ, ವಿರೋಧ ಪಕ್ಷದವರಿಗೆ ಯಾಕೆ ಮಾತ್ರ ಅವಕಾಶ ಕೊಡ್ತಾ ಇಲ್ಲ ಅಂತ. ನಾನು ನಿನ್ನೆ ಏರ್ಪೋರ್ಟ್ ಬರ್ತಾ ಇದ್ದೆ ಡೆಲ್ಲಿಯಿಂದ ಹುಬ್ಳಿಗೆ. ಅಲ್ಲಿಂದ ಸೆಕ್ಯೂರಿಟಿ ಜಸ್ಟ್ ನಾಟ್ ಫಾರ್ ರೆಕಾರ್ಡ್ ಸೆಕ್ಯೂರಿಟಿ ಪರ್ಸನಲ್ ನಾನು ನೋಡಿ ಗೊತ್ತಾಯ್ತು ನಾನು ಕಾಂಗ್ರೆಸ್ನ ಅಂತ. ಈ ವಿಚಾರ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವಂತಹ ಅವಕಾಶಗಳು ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಇವತ್ತೇನು ಲೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮೂವ್ ಮಾಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ, ಅದಕ್ಕೆ ಸರ್ಕಾರ ಏನು ಉತ್ತರ ಇದೆ ಅಂತ ನೋಡಬೇಕು. ಆದರೆ ಒಟ್ಟಾರೆ ರಾಹುಲ್ ಗಾಂಧಿಯವರು ಈ ಜನಪರ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವು ವಿಚಾರಗಳ ಖುಲಾಸೆ ಮಾಡ್ತಾ ಇದ್ದಾರೆ. ಅದು ಮಾಡಬಾರದು ಅಂತ ಹಿನ್ನೆಲೆಯಲ್ಲಿ ಅವ್ರನ್ನ ಮಾತನಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ನರೇಂದ್ರ ಮೋದಿ ಅವರು. ಎರಡನೇದಾಗಿ